ಇದು ಕಾಡಸಿದ್ದೇಶ್ವರ ದೇವಸ್ಥಾನ. ಚಿಕ್ಕನರಗುಂದ ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ತಲೆಯ ಮೇಲೆ ಬುತ್ತಿ ಹೊತ್ತು ಭಕ್ತಿ ಭಾವದಿಂದ ಶ್ರೀಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿರ್ತಕ್ಕಂಥ ಈ ದೃಶ್ಯ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಜಾತ್ರೆ ಅಂದರೆ ಕೇವಲ ಹಬ್ಬ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಭಾವನೆ, ನಮ್ಮ ಒಗ್ಗಟ್ಟಿನ ಪ್ರತಿಬಿಂಬ. ಇಲ್ಲಿ ನೀವು ನೋಡ್ತಿರೋ ಈ ಭವ್ಯ ದೃಶ್ಯದಲ್ಲಿ ನೂರಾರು ಜನ ಸೇರಿಕೊಂಡು ಭಕ್ತಿಯ ಸಾಗರವೇ ನಿರ್ಮಾಣವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು. ಭಜನೆಯ ನಾದ, ಜಾತ್ರೆಯ ಸಂಭ್ರಮ, ಜನರ ಉತ್ಸಾಹ ಎಲ್ಲವೂ ಸೇರಿ ಈ ಕ್ಷಣವನ್ನು ಮತ್ತಷ್ಟು ವಿಶೇಷವನ್ನಾಗಿ ಮಾಡಿವೆ. ಈಗ ನೀವು ನೋಡ್ತಿರೋ ಈ ಕಾರ್ಯಕ್ರಮದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಭಾಗ. ಚಿಕ್ಕನರಗುಂದ ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿ ತಲೆಯ ಮೇಲೆ ಬುತ್ತಿ ಹೊತ್ತು ಸಾಗುತ್ತಿರುವಂತಹ ಈ ದೃಶ್ಯ ನಿಜಕ್ಕೂ ಮನಮೋಹಕವಾಗಿರ್ತಕ್ಕಂಥ ದೃಶ್ಯ. ಒಂದೇ ರೀತಿಯ ಶಿಸ್ತಿನಲ್ಲಿ ಭಕ್ತಿ ಭಾವದಿಂದ ಗುರುವಿನ ನಾಮವನ್ನು ಜಪಿಸುತ್ತಾ ಸಾಗುತ್ತಿರುವ ಈ ಮೆರವಣಿಗೆ ನಿಜಕ್ಕೂ ಮನಮೋಹಕವಾಗಿರ್ತಕ್ಕಂಥದ್ದು. ಇದು ಕೇವಲ ಮೆರವಣಿಗೆಯಲ್ಲ, ಒಂದು ಭಕ್ತಿಯ ಪ್ರತಿರೂಪ. ಗುರುವಿನ ಬುತ್ತಿ ಅಂದರೆ ಕೇವಲ ಆಹಾರ ಅಲ್ಲ, ಇದು ಒಂದು ಪರಂಪರೆ, ಒಂದು ಭಕ್ತಿಯ ಸಂಕೇತ. ಗುರುವಿಗೆ ಅರ್ಪಿಸುತ್ತಿರುವಂತಹ ಈ ಬುತ್ತಿಯಲ್ಲಿ ನಮ್ಮ ನಾಡಿನ ಸಾಂಪ್ರದಾಯಿಕ ಆಹಾರಗಳಿವೆ. ಜೋಳದ ರೊಟ್ಟಿ, ಚಪಾತಿ, ಬಾನ, ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಶೇಂಗಾ ಚಟ್ನಿ, ಗುರೆಳ್ ಚಟ್ನಿ, ಅಗಸಿ ಚಟ್ನಿ, ಕೆಂಪು ಖಾರ. ಈ ಪದಾರ್ಥಗಳು ನಮ್ಮ ಊರಿನ ಸವಿರುಚಿ ಮಾತ್ರ ಅಲ್ಲ, ನಮ್ಮ ಜೀವನ ಶೈಲಿಯ ಪ್ರತಿಬಿಂಬ. ಸರಳತೆ, ಶುದ್ಧತೆ ಮತ್ತು ಪ್ರೀತಿಯಿಂದ ಸಿದ್ಧಪಡಿಸಿದ ಈ ಆಹಾರವನ್ನು ಗುರುವಿಗೆ ಅರ್ಪಿಸುವುದು ನಮ್ಮ ಸಂಸ್ಕೃತಿಯ ಮಹತ್ವವನ್ನು ತೋರಿಸುತ್ತದೆ ಸ್ನೇಹಿತರೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಸಾಗಿಸುವ ಸೇತುವೆ ಇದ್ದಂತೆ. ಇಂದು ಮಾಡರ್ನ್ ಲೈಫ್ನಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಮರೆತಿದ್ದೇವೆ ಸ್ನೇಹಿತರೆ. ಆದರೆ ಇಂತಹ ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ನೆನಪಿಸುತ್ತವೆ. ಗ್ರಾಮೀಣ ಜೀವನದ ಸೌಂದರ್ಯ, ಜನರ ಒಗ್ಗಟ್ಟು, ಅಲ್ಲಿ ಮಹಿಳೆಯರ ಪಾತ್ರ, ಇವೆಲ್ಲವೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಈ ಕ್ಷಣದಲ್ಲಿ ನೀವು ನೋಡುತ್ತಿರುವಂತಹ ದೃಶ್ಯದಲ್ಲಿ ಪ್ರತಿಯೊಬ್ಬ ಭಕ್ತರ ಮುಖದಲ್ಲೂ ಕೂಡ ಭಕ್ತಿ, ಸಂತೋಷ ಮತ್ತು ಗೌರವ ಭಾವನೆಗಳು ಎದ್ದು ಕಾಣ್ತಾ ಇವೆ. ಗುರುವಿನ ಮೇಲೆ ಇರುವ ನಂಬಿಕೆ ಮತ್ತು ಭಕ್ತಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಪವಿತ್ರವಾಗಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಕೇವಲ ಆಚರಣೆ ಅಲ್ಲ, ಇದು ಹೃದಯದ ಒಂದು ಭಾವನೆ. ಸ್ನೇಹಿತರೆ, ಇಂತಹ ಸುಂದರ ಸಂಪ್ರದಾಯಗಳನ್ನು ಉಳಿಸುವುದು ನಮ್ಮ ಜವಾಬ್ದಾರಿ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಇದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಿಮ್ಮೆಲ್ಲರ ಕರ್ತವ್ಯ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ನೂರಾರು ಮಹಿಳೆಯರು ಭಾಳಷ್ಟು ಭಕ್ತಿಭಾವದಿಂದ ಏನು ಅಂತಂದ್ರೆ ತಾವು ಅತ್ಯಂತ ಪ್ರೀತಿಯಿಂದ ಸಿದ್ಧಪಡಿಸಿರ್ತಕ್ಕಂತಹ ಆಹಾರವನ್ನು ಭಾಳಷ್ಟು ಭಕ್ತಿಪೂರ್ವಕವಾಗಿ ತಮ್ಮ ತಲೆಯ ಮೇಲೆ ಹೊತ್ತು ನಡೆದಿರ್ತಕ್ಕಂತಹ ಈ ದೃಶ್ಯ ನಿಜಕ್ಕೂ ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿನ ಈ ಫ್ಯಾಷನ್ ಯುಗದೊಳಗಡೆ ಇಂತಹ ಸಂಸ್ಕೃತಿ ಸಂಪ್ರದಾಯಗಳು ಜನಮನದಿಂದ ದೂರ ಸರಿತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ನರಗುಂದ ತಾಲೂಕಾ ಚಿಕ್ಕನರಗುಂದ ಗ್ರಾಮದ ಈ ಮಹಿಳೆಯರು ಆ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಒಂಚೂರು ಏನು ಅಂತಂದ್ರೆ ಬಿಡದೇ ಇರತಕ್ಕಂಥ ರೀತಿಯಿಂದ ಆ ಸಂಸ್ಕೃತಿಯ ವೈಭವವನ್ನು ನಾಡಿಗೆ ಏನು ಅಂತಂದ್ರೆ ಸಾರ್ತಕ್ಕಂಥ ಕೆಲಸವನ್ನು
ಆ ಮಹಿಳೆಯರು ಮಾಡ್ತಾಯಿದ್ದಾರೆ. ಎಂತಹ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಮೈ ರೋಮಾಂಚನಗೊಳ್ಳತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣ. ಶ್ರೀಗಳು ಏನು ಮಾರ್ಗದರ್ಶನವನ್ನು ನೀಡಿದಾರಲ್ಲ, ಆ ಮಾರ್ಗದರ್ಶನದ ಮೂಲಕ ಭಾಳಷ್ಟು ಪ್ರೀತಿಯಿಂದ ಏನು ಅಂತಂದ್ರೆ ಗುರುವಿನ ಬುತ್ತಿಯನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜಾತ್ರೆಯ ಒಂದು 3ನೇ ದಿನ ಪ್ರೀತಿಯಿಂದ ಭಕ್ತರು ತಂದಿರತಕ್ಕಂಥ ಗುರುವಿನ ಬುತ್ತಿಯನ್ನು ಪ್ರತಿದಿನ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮ ಮುಗಿದ ಮೇಲೆ ಪ್ರವಚನ ಕೇಳಲಿಕ್ಕೆ ಸೇರಿರ್ತಕ್ಕಂತಹ ಎಲ್ಲ ಭಕ್ತರು ಸೇರಿಕೊಂಡು ಮೊದಲು ಶ್ರೀಗಳಿಗೆ ಪ್ರೀತಿಯಿಂದ ಅರ್ಪಿಸಿ, ನಂತರದೊಳಗಡೆ ನಡೀತಕ್ಕಂಥ ಸಹಭೋಜನದಲ್ಲಿ ಗ್ರಾಮದ ಎಲ್ಲ ಜನನೂ ಸೇರಿಕೊಂಡು ಭಾಳಷ್ಟು ಪ್ರೀತಿಯಿಂದ ಏನು ಅಂತಂದ್ರೆ ಆ ಭೋಜನವನ್ನು ಏನು ಅಂತಂದ್ರೆ ಸ್ವೀಕಾರ ಮಾಡ್ತಾರೆ. ಇವತ್ತು ಎಲ್ಲರ ಹತ್ರ ದುಡ್ಡಿದೆ, ಸಾಕಷ್ಟು ಸಂಪತ್ತಿದೆ. ಇದೆಲ್ಲ ಇದ್ದಾಗೂ ಏನು ಅಂತಂದ್ರೆ ಭಾಳಷ್ಟು ಜನರಿಗೆ ಏನು ಅಂತಂದ್ರೆ ಜೀವನದೊಳಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ. ಇಂತಹ ಸತ್ಸಂಗದೊಳಗೆ, ಇಂತಹ ಆಚರಣೆಗಳೊಳಗಡೆ ಭಾಗಿಯಾಗೋದ್ರಿಂದ ಆ ಗುರುವಿನ ಸಮ್ಮುಖದಲ್ಲಿ ಆ ಭಕ್ತ ಜನಕ್ಕೆ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಶಾಂತಿ ಅಂತಕ್ಕಂಥದ್ದೇನು ಅಂತಂದ್ರೆ ಆ ಭಕ್ತರಿಗೆ ಏನು ಅಂತಂದ್ರೆ ಅದು ದೊರಕುತ್ತೆ. ನೋಡಿ, ಎಲ್ಲ ಮಹಿಳೆಯರು, ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಹಿತ ಇದ್ದಾರೆ, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಉಡುಗೆಯನ್ನು ತೊಟ್ಟು ತಲೆಯ ಮೇಲೆ ಏನು ಅಂತಂದ್ರೆ ಆ ಬುತ್ತಿಯನ್ನು ಹೊತ್ತು ನಿಂತಿರ್ತಕ್ಕಂಥ ಈ ಮಹಿಳೆಯರನ್ನು ನೋಡಿದ್ರೆ ನಿಜವಾಗ್ಲೂ ಇವರೇಪ ಏನು ಅಂತಂದ್ರೆ ಭಾರತದ ನಾರಿಯರು ಅಂತಕ್ಕಂಥ ರೀತಿ ಒಳಗೆ ನೋಡಿದ ತಕ್ಷಣ ಏನು ಅಂತಂದ್ರೆ ಭಾರತ, ಅದರೊಳಗೂ ಏನು ಅಂತಂದ್ರೆ ಕರ್ನಾಟಕದ ಸಂಸ್ಕೃತಿ ಅಂತಕ್ಕಂಥದ್ದು ಏನು ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಏನು ಅಂತಂದ್ರೆ ಬರುತ್ತೆ ಸ್ನೇಹಿತರೆ. ಕರ್ನಾಟಕ ತನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಏನು ಅಂತಂದ್ರೆ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು. ಇವತ್ತಿನ ಈ ಆಧುನಿಕ ಯುಗದಲ್ಲಿಯೂ ಸಹಿತ ಹಳ್ಳಿಗಳಲ್ಲಿ ಇಂತಹ ಒಂದು ಪರಂಪರೆ ಸಂಸ್ಕೃತಿ ಇನ್ನೂ ಜೀವಂತವಾಗಿ ಇದೆ ಅಂತಕ್ಕಂಥದ್ದನ್ನ ಏನು ಅಂತಂದ್ರೆ ನಾವು ನೀವೆಲ್ಲ ಭಾಳಷ್ಟು ಏನು ಅಂತಂದ್ರೆ ಹೆಮ್ಮೆ ಪಡ್ತಕ್ಕಂಥ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಪೋಷಿಸ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಆ ಸಂಸ್ಕೃತಿಯನ್ನು ಕೊಂಡೊಯ್ತಕ್ಕಂಥದ್ದೇನು ಅಂತಂದ್ರೆ ನಿಮ್ಮೆಲ್ಲರ ಜವಾಬ್ದಾರಿ ಸ್ನೇಹಿತರೆ. ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಭಾರತೀಯ ಸಂಸ್ಕೃತಿ, ಅದರಲ್ಲೂ ಸಹಿತ ಕರ್ನಾಟಕದ ಸಂಸ್ಕೃತಿ ಏನು ಅಂತಂದ್ರೆ ಇಡೀ ವಿಶ್ವಕ್ಕೆ ಏನು ಅಂತಂದ್ರೆ ಚಿರಪರಿಚಿತವಾಗಿರ್ತಕ್ಕಂತಹ ಒಂದು ಸಂಸ್ಕೃತಿ. ಅಂಥ ಸಂಸ್ಕೃತಿಯ ಹೆಜ್ಜೆ ಗುರುತುಗಳನ್ನು ಇಂತಹ ಆಚರಣೆಗಳಲ್ಲಿ ನಾವು ಅಲ್ಲಲ್ಲಿ ಸ್ವಲ್ಪ ಕಾಣಲಿಕ್ಕೆ ಏನು ಅಂತಂದ್ರೆ ಸಾಧ್ಯ. ನಿಜಕ್ಕೂ ಭಾಳಷ್ಟು ಏನು ಅಂತಂದ್ರೆ ಶ್ರಮಪಟ್ಟು ಭಕ್ತಿಯಿಂದ ಆ ಗುರುವಿನ ಬುತ್ತಿಯನ್ನು ತಯಾರು ಮಾಡಿರ್ತಕ್ಕಂಥ ಈ ಮಹಿಳೆಯರಿಗೆ ನಾವು ನೀವೆಲ್ಲ ಚಿರಋಣಿ ಯಾಕೆ ಇರಬೇಕು. ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಬನ್ನಿ ಸ್ನೇಹಿತರೆ, ಆ ಎಲ್ಲ ಮಹಿಳೆಯರಿಗೂ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ನಮಸ್ಕಾರ.